ನಮಸ್ಕಾರ. ಹಳೆ ಸೀರೆಗಳಿಂದನೂ ನಾವು ಮನೆಯಲ್ಲಿ ಈಸಿಯಾಗಿ ಮ್ಯಾಟ್ ಮಾಡ್ಕೊಬಹುದು. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ನೋಡಿ. ವಿಡಿಯೋ ಇಷ್ಟ ಆದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು 2 ಸೀರೆ ತಗೊಳ್ತಾ ಇದ್ದೀನಿ. ಒಂದ್ ಸೀರೆ ಮಧ್ಯಕ್ಕೆ ಸ್ವಲ್ಪ ಕಟ್ ಮಾಡ್ಬಿಟ್ಟು ಸೀರೆ ಫುಲ್ ಎಲ್ಲಾನು ಇದೇ ತರನೇ ಆ ಕಡೆ ಸೈಡು ಈ ಕಡೆ ಸೈಡು ಎಳಿತಾ ಇದ್ರೆ ಸಾಕು, ಅರ್ಧ ಆಗುತ್ತೆ. 2 ಸೀರೆನೂ ಅಷ್ಟೇ ಅರ್ಧ ಅರ್ಧಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ತರನೇ 2 ಸೀರೆ ತಗೊಂಡು ಹಳೆಯದು ಯಾವ್ದಾದ್ರು ಆಗ್ಲಿ 2 ಸೀರೆನೂ ಅಷ್ಟೇ ಅರ್ಧ ಅರ್ಧಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಬುಕ್ ಬೈಂಡಿಂಗ್ ಹಾಕೋದು ಒಂದು ಪೈಪ್ ತಗೊಳ್ತಾ ಇದ್ದೀನಿ. ನಿಮ್ ಮನೇಲಿ ಪ್ಲಾಸ್ಟಿಕ್ ಪೈಪ್ ಇದ್ರೆ ಅದನ್ನ ಬೇಕಾದ್ರೆ ತಗೊಬೋದು. ಸೀರೆನ ಅದ್ರೊಳಗಡೆ ಸೇರಿಸ್ಬಿಟ್ಟು ಇನ್ನೊಂದು ತುದಿಯನ್ನು ತಗೊಂಡು ಸ್ವಲ್ಪ ಸೀರೆಗೆ ದಾರವನ್ನು ತಗೊಂಡು ಗಟ್ಟಿಯಾಗಿ ಬಿಚ್ಚೋಗ್ದಿರೋ ತರ ಗಟ್ಟಿಯಾಗಿ ಗಂಟು ಹಾಕೊಂಬಿಡಿ. ಮತ್ತೆ ಒಂದ್ 2-3 ಗಂಟು ಹಾಕ್ಬಿಟ್ಟು ಕತ್ರಿಯಿಂದ ಕಟ್ ಮಾಡ್ಕೊಳ್ಳಿ. ಸೀರೆನ 2 ಭಾಗ ಮಾಡಿರ್ತೀವಲ್ಲ ಇನ್ನೊಂದ್ ಸೀರೆ, ಆ ಒಂದ್ ಸೀರೆನ ಒಂದು ಭಾಗ ತಗೊಂಡು ಪೈಪ್ಗೆ ಒಂದ್ ಗಂಟು ಹಾಕೊಳ್ಳಿ. ಮತ್ತೆ ಸ್ವಲ್ಪ ಸೂಜಿ ದಾರದಲ್ಲಿ ಹೊಲ್ದು ಬಿಟ್ಟು ಕತ್ತರಿಯಿಂದ ದಾರ ಕಟ್ ಮಾಡ್ಕೊಳ್ಳಿ. ಸೀರೆನ ಸ್ವಲ್ಪ ಎತ್ಕೊಂಡು ನಾವು ಹೂವು ಕಟ್ತೀವಲ್ಲ ಆ ತರ ಪೈಪ್ಗೆ ಈ ತರ ಹಾಕೊಂಡು ಬರ್ಬೇಕು. ಒಂದೊಂದ್ ಗಂಟೆ ಹಾಕೊಂಡ್ ಬರ್ಬೇಕು. ಒಂದ್ರ ಪಕ್ಕ ಒಂದು ಗಟ್ಟಿಯಾಗಿ ಮತ್ತೆ ಇನ್ನೊಂದ್ ಕೈಯಲ್ಲಿ ಗಟ್ಟಿಯಾಗಿ, ಸ್ವಲ್ಪನೂ ಲೂಸ್ ಬಿಡ್ಬೇಡಿ, ಗಟ್ಟಿಯಾಗಿ ಸೀರೆನ ಎಳ್ಕೊಳ್ತಾ ಇರಿ. ಪೈಪ್ ಉದ್ದಕ್ಕೂ ಅಷ್ಟೇ ಎಷ್ಟಾಗುತ್ತೋ ಅಷ್ಟನ್ನು ಇದೇ ತರಾನೇ ಮಾಡ್ಕೊಳ್ಳಿ. ನಾವು ಹೂವು ಕಟ್ತೀವಲ್ಲ ಆ ತರ ಸೀರೆನ ಸ್ವಲ್ಪ ಸ್ವಲ್ಪನೇ ತಗೊಳ್ಳೋದು. ಎಲ್ಲಾನು ಫುಲ್ ಪೈಪ್ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಎಲ್ಲಾನು ಫುಲ್ ಎಳ್ಕೊಳ್ಳಿ. ಗಂಟು ಅಷ್ಟೇ ಸ್ವಲ್ಪ ಲೂಸ್ ಇರ್ಬಾರ್ದು, ಗಟ್ಟಿಯಾಗಿ ಎಳ್ಕೊಳ್ಳಿ. ಸೀರೆನೂ ಅಷ್ಟೇ ಎಲ್ಲಾನು ಅಷ್ಟೇ ನಾನು ಒಂದು ಪೈಪ್ ಫುಲ್ನು ಹಾಕೊಂಡ್ಬಿಟ್ಟು ಮತ್ತೆ ನಾವು ಕೆಳಗಡೆ ಸೀರೆ ಹಾಕೊಂಡಿರ್ತೀವಲ್ಲ ಕೆಳಗಡೆ ಪೈಪ್ಗೆ ಅದ್ರೊಳಗಡೆ ಇದನ್ನೆಲ್ಲಾನು ಕೆಳಗಡೆ ಎಳ್ಕೊಳ್ಬೇಕು ಒಂದೊಂದೇ. ಇದನ್ನ ಮಾಡೋದಕ್ಕೂ ಅಷ್ಟೇ ಜಾಸ್ತಿ ಟೈಮ್ ಏನಾಗೋದಿಲ್ಲ. ನಾವು ಟಿವಿ ನೋಡ್ತಾ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾಗ ಆ ಟೈಮಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ಹಳೆ ಸೀರೆಗಳಿದ್ರೆ ಸ್ವಲ್ಪ ಶೇಡ್ ಆಗ್ಬಿಟ್ಟಿದ್ರೆ, ಸ್ವಲ್ಪ ಅರ್ಧೋಗ್ಬಿಟ್ಟಿದ್ರೆ, ನಾವು ಡ್ರೆಸ್ ಯೂಸ್ ಮಾಡ್ತಾ ಇರ್ತೀವಿ, ವೇಲುಗಳು ಯೂಸ್ ಮಾಡಿರಲ್ಲ, ಆ ವೇಲುಗಳಲ್ಲೂ ಮಾಡ್ಕೊಬೋದು. ಸೀರೆ ಒಂದು ಭಾಗ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಒಂದು ಭಾಗನು ಫುಲ್ ಎಷ್ಟಾಗುತ್ತೋ ಅಷ್ಟುನು ಇದೇ ತರನೇ ಪೈಪ್ ಅಲ್ಲಿ ಒಂದೊಂದೇ ಹೂವು ಕಟ್ತೀವಲ್ಲ ಆ ತರ ಒಂದೊಂದು ಗಂಟು ಹಾಕೊಳೋದು, ಕೆಳಗಡೆ ಎಳ್ಕೊಳೋದು. ಮತ್ತೆ ನಾವು ಸೀರೆ ಕೆಳಗಡೆ ಇರುತ್ತಲ್ಲ ಅದ್ರೊಳಗಡೆ ಎಲ್ಲಾನು ಫುಲ್ ಎಷ್ಟಾಗುತ್ತೋ ಅಷ್ಟು ಎಳ್ಕೊಂಬಿಡಿ. ಮತ್ತೆ ಲಾಸ್ಟ್ ಅಲ್ಲಿ ಸೀರೆ ಲಾಸ್ಟ್ ಆಗ್ಬಿಟ್ಟಿರುತ್ತಲ್ಲ ಮತ್ತೆ ಇನ್ನೊಂದ್ ಭಾಗ ಇರುತ್ತಲ್ಲ ಅದ್ರೊಳಗಡೆ ಇಟ್ಬಿಟ್ಟು ಸೂಜಿ ದಾರದಲ್ಲಿ ಹೊಲ್ದ್ಕೊಳ್ಳಿ. ಇದೇ ತರನೇ ಹೊಲ್ದ್ಕೊಂಬಿಡಿ. ಹಳೆ ಸೀರೆನ ಆಯೆ ಮೂಟೆಯಲ್ಲಿ ಇಟ್ಬಿಟ್ಟಿರ್ತೀವಲ್ಲ ಒಂದ್ ಅರ್ಧ ಗಂಟೆಯಲ್ಲಿ ಈ ತರ ಮ್ಯಾಟ್ ನ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಬಹುದು. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾ ದಿನನೂ ಬಾಳ್ಕೆನೂ ಬರುತ್ತೆ. ಲಾಸ್ಟ್ ವರ್ಗುನು ಹಾಕ್ಬಿಟ್ಟಿದಾದ್ಮೇಲೆ ಮೊದ್ಲು ದಾರ ಕಟ್ಟಿರ್ತೀವಲ್ಲ ಅದನ್ನ ಕಟ್ ಮಾಡ್ಬಿಟ್ಟು ತೆಗೆದ್ಬಿಡಿ. ಪೈಪಲ್ಲೂ ಅಷ್ಟೇ ನಾವು ಗಂಟು ಹಾಕೊಂಡ್ ಬಂದಿರ್ತೀವಲ್ಲ ಆ ಪೈಪ್ ನ ಮುಂದೆ ಕಡೆ ಎಳ್ದ್ಬಿಟ್ಟು ಅದ್ರೊಳಗಡೆನು ಸೀರೆ ಇರುತ್ತಲ್ಲ ಆ ಸೀರೆಗೆ ಸ್ವಲ್ಪ ಗಟ್ಟಿಯಾಗಿ ನಾವು ಒಂದ್ರ ಪಕ್ಕ ಒಂದು ಗಂಟು ಎಳ್ಕೊಂಡ್ಬಿಟ್ಟಿರ್ತೀವಲ್ಲ ಸ್ವಲ್ಪ ಲೂಸ್ ಆಗಿ ಒಂದೊಂದನ್ನೇ ಸರಿ ಮಾಡ್ಕೊಳ್ಳಿ. ಸರಿ ಮಾಡಿದ್ದಾದ್ಮೇಲೆ ಮತ್ತೆ ಲಾಸ್ಟ್ ಎಡ್ಜಲ್ಲೂ ಅಷ್ಟೇ 1-2 ಗಂಟು ಹಾಕೊಳ್ಳಿ. ನಾನು ಅಷ್ಟೇ 2 ಗಂಟು ಹಾಕೊಂಡಿದ್ದೀನಿ. 2 ಕಡೆನೂ ಅಷ್ಟೇ, ಆ ಕಡೆನೂ ಅಷ್ಟೇ ಜಾಸ್ತಿ ಬಟ್ಟೆ ಉಳ್ದಿದ್ರೆ ಆ ಕಡೆನೂ ಅಷ್ಟೇ ಕಟ್ ಮಾಡ್ಬಿಟ್ಟು ಸೂಜಿ ದಾರದಲ್ಲಿ ಹೊಲ್ದ್ಕೊಂಡ್ಬಿಡಿ. ಲಾಸ್ಟ್ ಅಲ್ಲಿ ಬಟ್ಟೆ ಸೇರಿಸ್ಬಿಟ್ಟು ಎಲ್ಲಾನು ಸರಿ ಮಾಡಿದ್ದಾದ್ಮೇಲೆ ಮತ್ತೆ ನಿಮ್ಗೆ ಯಾವ ತರ ಬೇಕೋ ಓವಲ್ ಶೇಪ್ ಅಲ್ಲಿ ಬೇಕಾದ್ರೂ ಇಟ್ಬಿಟ್ಟು ಹೊಲ್ದ್ಕೊಬಹುದು. ಇಲ್ಲದಿದ್ರೆ ರೌಂಡ್ ಆಗ್ಬೇಕಾದ್ರೂ ಹೊಲ್ದ್ಕೊಬಹುದು. ನಾನು ರೌಂಡ್ ಆಗಿ ಹೊಲ್ದ್ಬಿಟ್ಟು ತೋರಿಸ್ತಾ ನೋಡಿ. ಸ್ವಲ್ಪ ದೂರಕ್ಕೆ ಸೂಜಿ ದಾರದಲ್ಲಿ ದಾರ ಗಟ್ಟಿ ಇರೋದೇ ತಗೊಳ್ಳಿ. ಸ್ವಲ್ಪ ದೂರಕ್ಕೆ ಒಂದೊಂದು ಹೊಲಿಗೆ ಹಾಕೊಂಡು ಮತ್ತೆ ಒಂದೊಂದು ಗಂಟು ಹಾಕೊಳ್ಳಿ. ಈ ತರ ಹಾಕೊಳ್ಳೋದ್ರಿಂದ ಗಂಟು ಬಿಚ್ಚೋಗೋದಿಲ್ಲ, ಜಾಸ್ತಿ ದಿನನೂ ಬಾಳ್ಕೆನೂ ಬರುತ್ತೆ. ಈ ತರ ಮ್ಯಾಟ್ ನ ನಾವು ಕಾಟನ್ ಸೀರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ದಿನನೂ ಬಾಳ್ಕೆನೂ ಬರುತ್ತೆ. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ ಮನೆಯಲ್ಲಿ ಯಾವ ಕಲರ್ದು ಕಾಟನ್ ಸೀರೆ ಆಗ್ಲಿ ವೇಲ್ ಆಗ್ಲಿ ಇದ್ರೆ ಅದರಲ್ಲೇ ಮಾಡ್ಕೊಬಹುದು. ಲಾಸ್ಟ್ ವರ್ಗುನು ಅಷ್ಟೇ ಸುತ್ಕೊಂಡು ಸ್ವಲ್ಪನೇ ಒಂದೊಂದು ಹೊಲಿಗೆ ಹಾಕೊಂಡು ಬನ್ನಿ. ಒಂದೊಂದು ಹೊಲಿಗೆಗೂ ಅಷ್ಟೇ ಒಂದೊಂದು ಗಂಟು ಹಾಕೊಂಡು ಬರ್ಬೇಕು. ಈ ತರ ಹಾಕೋದ್ರಿಂದ ದಾರನೂ ಅಷ್ಟೇ ಎಲ್ಲೂ ಕಟ್ ಆಗೋದಿಲ್ಲ. ಲಾಸ್ಟ್ ಅಲ್ಲೂ ಅಷ್ಟೇ 2-3 ಗಂಟು ಹಾಕ್ಬಿಟ್ಟು ಕತ್ರಿಯಿಂದ ಕಟ್ ಮಾಡ್ಬಿಡಿ. ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಈಸಿಯಾಗೂ ಆಗುತ್ತೆ. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.